ಹೆಣ್ಣಾದವಳಿಗೆ 2 ಕರ್ತವ್ಯ ಇದೆಯಂತೆ. ಗಂಡನ ಮನೆಗೆ ಸೇರಿದ ಹೆಣ್ಣಿಗೆ 2 ಕರ್ತವ್ಯವನ್ನ ಮಹಾಭಾರತ ಭಾಗವತಗಳು ಬೋಧಿಸುತ್ತೆ. ಗಂಡನಿಗೆ ಕಣ್ಣು ತಿರುಗಿಸಿ ಮಾತನಾಡಬಾರದಂತೆ. ಗಂಡ ಪರದೈವ. ತನ್ನ ಗಂಡನ ಬಗ್ಗೆ ಯಾವುದೇ ರೀತಿಯಲ್ಲಿ ತಪ್ಪು ಭಾವನೆಯನ್ನು ಹೊಂದಬಾರದು. ಗಂಡನನ್ನ ಸಂತೋಷಪಡಿಸಬೇಕು. ಸಂಸ್ಕಾರವಂತರಾದ ಮಕ್ಕಳನ್ನ ಪಡೆದರೆ 4 ವೇದಗಳನ್ನು ಅಧ್ಯಯನ ಮಾಡಿದ ಪುಣ್ಯ ಹೆಣ್ಣುಮಕ್ಕಳಿಗೆ ಅನಾಯಾಸವಾಗಿ ಸಿಗುತ್ತೆ. ಕಷ್ಟ ಬಂದಾಗ ಕಲ್ಲಿನಂತೆ ಗಟ್ಟಿಯಾಗಿರ್ಬೇಕು, ಸುಖ ಬಂದಾಗ ಹೂವಿನಂತೆ ಮೃದುವಾಗಿರ್ಬೇಕು. ಇದೇ ಜೀವನ. ಸ್ವಲ್ಪ ಕೊಳೆತ ಹಣ್ಣನ್ನು ಕತ್ತರಿಸಿ ಚೆನ್ನಾಗಿರುವ ಭಾಗವನ್ನ ಬಳಸುವುದಿಲ್ಲ. ಕೆಟ್ಟ ನೆನಪುಗಳನ್ನ ಕತ್ತರಿಸಿ ಹಾಕಿ ಸುಂದರವಾದುದನ್ನ ಉಳಿಸಿಕೊಂಡು ಬದುಕನ್ನ ಮುನ್ನಡೆಸಿ. ದಯಮಾಡಿ ತುಂಬಾ ಜವಾಬ್ದಾರಿಯಾಗಿರ್ರಿ. ಯಾರನ್ನೂ ಮೆಚ್ಚೋ ಕೆಲಸ ನಮ್ಗೆ ಬೇಕಾಗಿಲ್ಲ. ಯಾರು ಕಟ್ಕೊಂಡು ನಮಗೇನು ಆಗ್ಬೇಕಾಗಿಲ್ಲ. ನಾವು ಚೆನ್ನಾಗಿದ್ರೆ ಈ ಪ್ರಪಂಚ, ನಾವು ಬದುಕಿದ್ರೆ ದುನಿಯಾ, ನಾವಿದ್ರೆ ಎಲ್ಲ ನಮ್ಮ ಮುಂದೆ. ಯಾರು ಬರಲ್ಲ. ಬಿ ಕೇರ್ಫುಲ್.